ಸಜ್ಜನರ ಸಭೆಗೆ, ತತ್ವಧಾರಾಧನೆಗೆ, ಪ್ರಕೃತಿಯ ಭವ್ಯ ಬಗೆಗೆ, ಜ್ಞಾನದ ಬೆಳಕಿದ್ದ ಎಲ್ಲ ಗುರುಗಳ ಅಳಿದವರಿಗೆ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದಲ್ಲಿ ಬರುವ ಶ್ರೇಷ್ಠವಾದಂತಹ ದೂತವಾಕ್ಯ ವಿಶ್ವರೂಪ ದರ್ಶನ ಎನ್ನುವ ಕಥಾಭಾಗವನ್ನು ಸಜ್ಜನರ ಸಭೆಯ ಮುಂದೆ ಇಡುವುದಕ್ಕೆ ಸಂತೋಷ ಪಡ್ತೇವೆ. ಹಸ್ತಿನೆಯಲ್ಲಿ ಏನೆಲ್ಲ ಘಟನೆಗಳು ನಡೆದು ಹೋದವು. ಧರ್ಮದ ಮಾರ್ಗವನ್ನು ತಿಳಿದವನಾದರೂ ಧರ್ಮ ಮಾರ್ಗದಲ್ಲಿ ನಡೆಯಲಾರೆ, ಅಧರ್ಮದಿಂದ ಬರಬಹುದಾದಂತಹ ಆಪತ್ತುಗಳನ್ನು ತಿಳಿದವನಾದರೂ ಅಧರ್ಮದ ಮಾರ್ಗವನ್ನು ಬಿಡಲಾರೆ ಎನ್ನತಕ್ಕಂಥ ನಿಲುವಿಗೆ ಬಂದಂತಹ ಆ ದುರ್ಯೋಧನ ಕಪಟದ ದ್ಯೂತವನ್ನ ಆಡಿ ಪಾಂಡವರನ್ನ 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕೆ ಕಳುಹಿಸಿದ್ದು ಆಗಿದೆ. ಕಪಟ ದ್ಯೂತದ ನಿಯಮಕ್ಕೆ ಅನುಗುಣವಾಗಿ ಪಾಂಡವರು 12 ವರ್ಷದ ವನವಾಸವನ್ನ, 1 ವರ್ಷದ ಅಜ್ಞಾತವಾಸವನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನು ನ್ಯಾಯಕ್ಕೆ ಉಚಿತವಾಗಿ ಸಿಗಬೇಕಾದಂತಹ ಅರ್ಧ ರಾಜ್ಯವನ್ನ ಆ ದುರ್ಯೋಧನನಿಂದ ಪಡೆಯುವ ಹಂಬಲದಿಂದ ಧರ್ಮರಾಜ ಕೃಷ್ಣನನ್ನ ಕರೆದು ಮಾತನಾಡುತ್ತಾನೆ. ಕೃಷ್ಣ, ಪಾಂಡವರು ಏನು ಅನುಭವಿಸಬೇಕಿತ್ತು ಆ ಬಗೆಯ ವನವಾಸ ಅಜ್ಞಾತವಾಸವನ್ನು ಅನುಭವಿಸಿದ್ದು ಆಗಿದೆ. ನ್ಯಾಯೋಚಿತವಾಗಿ ಪಾಂಡವರಿಗೆ ಸಿಗಬೇಕಾದಂತಹ ಅರ್ಧ ರಾಜ್ಯವನ್ನ ಕೇಳುವುದಕ್ಕೋಸ್ಕರ ಹಸ್ತಿನಾವತಿಗೆ ನೀನು ದೂತನಾಗಿ ಹೋಗಬೇಕು. ಈ ಬಗೆಯಲ್ಲಿ ಧರ್ಮರಾಜ ನುಡಿದ. ಕೃಷ್ಣ ಹೋಗುವುದಕ್ಕೆ ಅಣಿಯಾದಾಗಲೇ ಧರ್ಮರಾಜ ಒಂದು ಕಿವಿಮಾತನ್ನು ಹೇಳ್ತಾನೆ. ಅರ್ಧ ರಾಜ್ಯವನ್ನ ದುರ್ಯೋಧನ ಕೊಡುವುದಕ್ಕೆ ಒಪ್ಪಿದರೆ ಸ್ವೀಕಾರ ಮಾಡು, ಅರ್ಧ ರಾಜ್ಯವನ್ನ ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅಂತಾದ್ರೆ 5 ಗ್ರಾಮಗಳನ್ನು ಕೊಟ್ಟರೂ ಸರಿ, ಸಾಮಾನ್ಯರೇ ಕಥೆಯನ್ನ ಮುಗಿಸಬೇಕು ಎನ್ನುವ ಹಂಬಲ ಈ ಯುಧಿಷ್ಠಿರನದು. ಈ ಬಗೆಯಲ್ಲಿ ಹೇಳಿದ. ಈ 2 ಮಾರ್ಗಗಳು ಸಂಪನ್ನವಾಗದಿದ್ದರೆ ಮಾತ್ರ ಅನಿವಾರ್ಯವಾಗಿ ಯುದ್ಧವನ್ನ ನಿರ್ಣಯಿಸಿಕೊಂಡು ಬಾ, ಅದು ಅಂತಿಮವಾದಂತಹ ವಿಧಿಯಾಗಬೇಕೇ ಹೊರತು ಮೊದಲ ಪ್ರಯತ್ನವು ಸಂಧಾನವೇ ಆಗಬೇಕು. ಈ ಬಗೆಯಲ್ಲಿ ಕೃಷ್ಣನಿಗೆ ನುಡಿದು ಯುಧಿಷ್ಠಿರ ಮುಂದಕ್ಕೆ ಕೃಷ್ಣನನ್ನ ಕಳುಹಿಸ್ತಾ ಇದ್ದರೆ, ಇದಿರಾಗಿ ಬಂದನಲ್ಲ ಆ ಭೀಮಸೇನ ಇದಿರಾಗಿ ಬಂದವನು ನುಡಿತಾನೆ, ಎನ್ನ ಮನದ ಹಂಬಲ ಅಣ್ಣನಂತೆ ಅಲ್ಲ, ನನ್ನ ರಕ್ತವಾದರೂ ಆ ದುರ್ಯೋಧನನ ತೊಡೆಯನ್ನ ಮುರಿಯಬೇಕು ಎನ್ನುವುದಾಗಿ ಕುದಿಯುತ್ತಾ ಇದೆ. ಆ ಧುರರಾಗಿರತಕ್ಕಂಥ ಕೌರವರ ಕರುಳನ್ನ ಬಗೆದು ಆ ರಕ್ತವನ್ನ ದ್ರೌಪದಿಯ ಮುಡಿಯಲ್ಲಿ ಲೇಪಿಸುವ ಹೊರತು ನನಗೆ ತೃಪ್ತಿ ಇಲ್ಲ, ಯುದ್ಧವೇ ನನಗೆ ಅನಿವಾರ್ಯ. ತನ್ನ ಅಭಿಮತವನ್ನ ಭೀಮಸೇನ ವ್ಯಕ್ತಪಡಿಸಿದ್ದಾನೆ. ಈ ಬಗೆಯಲ್ಲಿ ದ್ವಂದ್ವ ನಿಲುವುಗಳನ್ನ ಪಡೆದಿರತಕ್ಕಂಥ ಸಹೋದರರ ಅಭಿಮತವನ್ನ ಸ್ವೀಕರಿಸಿದ ಕೃಷ್ಣ ಮುಂದಕ್ಕೆ ಹೊರಟರೆ, ಇದಿರಾಗಿ ಬರ್ತಾಳೆ ಪಾಂಚಾಲಿ ದ್ರೌಪದಿ. ಒಂದು ಹೇಳ್ತಾಳೆ, ಅಣ್ಣ, ಸಕಲ ಜೀವನ ಅಂತರಂಗವನ್ನ ಬಲ್ಲಂತಹ ವ್ಯಕ್ತಿ ನೀನು, ಎನ್ನ ಮನಸ್ಸಿನ ಭಾವನೆ ಏನು ಎನ್ನುವುದು ನಿನಗೆ ಅರ್ಥವಾಗಿರಬೇಕು. ತುಂಬಿದ ರಾಜಸಭೆಯಲ್ಲಿ ಎನ್ನ ಮುಡಿಗೆ ಕೈ ಹಾಕಿ ದುಶ್ಯಾಸನನ್ನು ಎಳೆದ ಸಂದರ್ಭದಲ್ಲಿ ಎನ್ನ ಮನಸ್ಸಿನ ಇಂಗಿತ ನಿನಗೆ ಅರ್ಥವಾಗಿರಬೇಕು. ಹಾಗಾಗಿ ಯುದ್ಧವೋ ಸಂಧಾನವೋ ಎನ್ನುವುದನ್ನ ಅರ್ಥ ಮಾಡಿಕೊಂಡು ನಿರ್ಣಯಿಸಿವ, ಅಂದರೆ ಯುದ್ಧವನ್ನೇ ನಿರ್ಣಯಿಸಿವ ಎನ್ನುವ ಹಂಬಲವನ್ನ ದ್ರೌಪದಿ ಕೂಡ ವ್ಯಕ್ತಪಡಿಸ್ತಾ ಇದ್ದರೆ, ಮುಸುನತ್ತು ನಿನ್ನ ಅಭಿಮತ ಈಡೇರುತ್ತದೆ ಎನ್ನುವುದಾಗಿ ಆಶೀರ್ವಾದವನ್ನು ಮಾಡಿದಂತಹ ಕೃಷ್ಣ ಹಸ್ತಿನೆಯ ಕಡೆಗೆ ಹೆಜ್ಜೆ ಹಾಕುವುದಕ್ಕೆ ದಾರುಕನನ್ನ ಕರೀತಾನೆ. ಮರುಕ್ಷಣದಲ್ಲಿ ಸಾರಥಿಯಾದಂತಹ ದಾರುಕ ಚಿನ್ನದ ರಥವನ್ನ ತೆಗೆದುಕೊಂಡು ಬಂದ. ಬರುವಾಗಲೇ ಸೂಕ್ಷ್ಮವಾದಂತಹ ಸಂವೇದನೆಯನ್ನ ಕಲಿತಿರತಕ್ಕಂತಹ ಕೃಷ್ಣ ಆ ಸಮಯದಲ್ಲಿ ಸಾತ್ಯಕಿಗೆ ಹೇಳ್ತಾನೆ, ನಾವು ಹೋಗ್ತಾ ಇರುವುದು ಶತ್ರುವಿನ ಮನೆಗೆ, ಪಾಂಡವರ ಪಕ್ಷಪಾತಿಯಾಗಿ ಕೃಷ್ಣ ಬಂದಿದ್ದಾನೆ ಎನ್ನುವುದು ತಿಳಿದರೆ ಆ ಸಂದರ್ಭದಲ್ಲಿ ದುರ್ಯೋಧನ
ಯೋಗ್ಯವಾಗಿರತಕ್ಕಂಥ ಯುದ್ಧಕ್ಕೆ ಕೂಡ ನಮ್ಮನ್ನು ಆಹ್ವಾನಿಸಬಹುದು. ಹಾಗಾಗಿ ಎಚ್ಚರಿಕೆಯಿಂದಿರಬೇಕು. ಸಾತ್ವಿಕಿ ಯುದ್ಧಕ್ಕೆ ಯೋಗ್ಯವಾಗಿರತಕ್ಕಂಥ ಆಯುಧಗಳನ್ನ ರಥದಲ್ಲಿ ಹೊರಿಸು. ಈ ಬಗೆಯಲ್ಲಿ ಸಾತ್ವಿಕಿಗೆ ಆಜ್ಞೆಯನ್ನ ಮಾಡಿ ಎಲ್ಲ ಆಯುಧಗಳನ್ನ ರಥಕ್ಕೆ ಏರಿಸಿದ ನಂತರ ದಾರುಕ ರಥವನ್ನ ಹಸ್ತಿನಿಗೆ ಅಭಿಮುಖವಾಗಿ ಇಳಿಸಿದಾಗಲೇ ಇದಿರಾಗಿ ಬಂದನಲ್ಲ ಋಷಿಮುನಿಗಳ ಗಣನ. ಕೃಷ್ಣ ನೀನೊಬ್ಬನೇ ಹಸ್ತಿನಿಗೆ ಹೋಗುವುದಲ್ಲ, ನಿನ್ನ ಜೊತೆಯಲ್ಲಿ ನಾವು ಬರುತ್ತೇವೆ. ಈ ಬಗೆಯಲ್ಲಿ ಮುನಿಯುವಾಗ ಆ ಋಷಿಮುನಿಗಳನ್ನೆಲ್ಲ ಸೇರಿಸಿಕೊಂಡು ಕೃಷ್ಣನಾದರೂ ಅದು ಹಸ್ತಿನೆಯ ಕಡೆಗೆ ಹೋಗುತ್ತಾ ಇದ್ದಾನೆ. ಹೋಗುವುದು ಎಲ್ಲಿಗೆ? ಈಗಾಗಲೇ ದುರ್ಯೋಧನನಿಗೆ ವಾರ್ತೆ ತಲುಪಿದೆ. ಕೃಷ್ಣ ಸಂಧಾನಕ್ಕೋಸ್ಕರ ಹಸ್ತಿನೆಗೆ ಬರ್ತಾ ಇದ್ದಾನೆ. ಅವನು ಬಂದರೆ ಇಲ್ಲಿಯೇ ಬರ್ತಾನೆ. ಹಸ್ತಿನೆಯ ಅರಮನೆಯನ್ನ ಪ್ರವೇಶ ಮಾಡಿದಾಗ ಈ ಅರಮನೆಯ ಸೊಬಗನ್ನ ಕಂಡು ಭ್ರಮೆಗೆ ಒಳಗಾಗಬೇಕು ಕೃಷ್ಣ. ಅದಕ್ಕಾಗಿ ಷಡ್ರಸೋಪೇತವಾದಂತಹ ಭೋಜನವನ್ನ ಆತನಿಗಾಗಿ ನಿರ್ಮಿಸಿದ್ದಾನೆ. ತೃಪ್ತಿ ಇಲ್ಲ. ಚಿನ್ನದ ಮಂಚದ ಮೇಲೆ ರೇಷ್ಮೆಯ ಬಟ್ಟೆಯ ಹೊದಿಕೆಗಳನ್ನು ನಿರ್ಮಿಸಿದ್ದಾನೆ. ಸುತ್ತಲೂ ಅಮೋಘವಾಗಿರತಕ್ಕಂಥ ಕಲಾವಿದರು ಬಿಡಿಸಿದ ಚಿತ್ರಪಟಗಳನ್ನು ನಿರ್ಮಿಸಿ ಹಸ್ತಿನೆಯನ್ನ ಪ್ರವೇಶ ಮಾಡಿರತಕ್ಕಂಥ ಈ ಗೊಲ್ಲ ಕೃಷ್ಣ ಇದನ್ನ ನೋಡಿ ಮರುಕ್ಷಣದಲ್ಲಿ ತಾನು ಬಂದ ಕಾರ್ಯವನ್ನ ಮರೆತು ಬಿಡಬೇಕು. ಈ ಬಗೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದರೆ ಕೃಷ್ಣ ನೇರವಾಗಿ ಹಸ್ತಿನೆಯ ದುರ್ಯೋಧನನ ಅರಮನೆಗೆ ಹೋಗಲಾರ. ಎಲ್ಲಿ ಭಕ್ತರಿದ್ದಾರೋ ಅಲ್ಲಿಯೇ ಕೃಷ್ಣನಿರುವುದು. ಈ ತತ್ವಕ್ಕೆ ಅನುಗುಣವಾಗಿ ಈತನ ಷಡ್ರಸೋಪೇತ ಭೋಜನವನ್ನ ಅರಮನೆಯ ವೈಭವವನ್ನ ಕಡೆಗಣಿಸಿರತಕ್ಕಂತಹ ಕೃಷ್ಣನಾದರೂ ಭಕ್ತಾಗ್ರಣಿಯಾದಂತಹ ವಿದುರನ ಮನೆಯನ್ನ ಪ್ರವೇಶ ಮಾಡಿದ್ದಾನೆ. ನಿರೀಕ್ಷೆ ಇರಲಿಲ್ಲ ವಿದುರನಿಗೆ ಹೀಗೆ ಬರಬಹುದು ಅಂತ ಹೇಳಿ. ಅಂತರಂಗದಲ್ಲಿ ಸದಾಕಾಲ ವಾಸುದೇವನನ್ನ ಸ್ಮರಣೆ ಮಾಡ್ತಾರೆ. ಅದೇ ಬದುಕಿನ ಶಾಶ್ವತವಾದ ಕೀರ್ತಿ ಎಂದು ಭಾವಿಸಿರತಕ್ಕಂಥ ವಿದುರನ ಆ ಭಕ್ತಿ ವಿಫಲವಾಗಲಿಲ್ಲ. ಕೃಷ್ಣ ಬಂದನಲ್ಲ ವಿದುರನ ಮನೆಗೆ, ಅವಸರದಲ್ಲಿ ಕೊಡುವುದು ಏನಿದೆ ಎಂದು ಯೋಚನೆ ಮಾಡುವಾಗ ಪತ್ನಿ ಸಹಿತನಾಗಿ ಕುಡಿಕೆಯ ಹಾಲನ್ನ ಕೊಟ್ಟಿದ್ದಾನೆ. ಆ ಹಾಲಿನಿಂದಲೇ ಅಭಿಷೇಕ, ಬಾಯಾರಿಕೆಗೂ ಕೂಡ ಹಾಲನ್ನೇ ಕೊಟ್ಟರೆ ಮರುಕ್ಷಣದಲ್ಲಿ ಕುಡಿಕೆಯ ಒಂದು ಬಿದ್ದು ನೆಲಕ್ಕೆ ಚೆಲ್ಲಿ ಕ್ಷೀರ ಸಾಗರವೇ ಹರಿದು ಹೋಯಿತಿರತಕ್ಕಂಥ ಕಥೆಯನ್ನ ಕುಮಾರವ್ಯಾಸ ಕಟ್ಟಿಕೊಡುತ್ತಾನೆ. ಹೀಗೆ ಈ ಬಗೆಯಲ್ಲಿ ವೈಭವದಿಂದ ಕೃಷ್ಣನ ಆಗಮನ ವಿದುರನ ಮನೆಗೆ ಆಗ್ತಾ ಇದ್ರೆ ಅಲ್ಲಿ ಕೊತನೆ ಕುದಿಯುತ್ತಿದ್ದಾನೆ ದುರ್ಯೋಧನ. ತನ್ನ ಮನೆಗೆ ಬರಲಿಲ್ಲ. ಮಾಡಿದಂತಹ ಷಡ್ರಸೋಪೇತವಾದ ಭೋಜನಗಳೆಲ್ಲ ವ್ಯರ್ಥವಾದವು ಅಂತ ಹೇಳಿ ಈ ನಡುವಿನಲ್ಲಿ ಆ ವಿದುರನ ಮನೆಯಲ್ಲಿರತಕ್ಕಂಥ ಅತ್ತೆಯಾದ ಕುಂತಿಯ ಜೊತೆಯಲ್ಲಿ ಮಾತುಕತೆಯನ್ನು ಆಡಿ ಕುಶಲ ಸಮಾಚಾರವನ್ನ ತಿಳಿದಿರತಕ್ಕಂತಹ ಕೃಷ್ಣ ನಾಳೆಯ ದಿವಸ ಸೂರ್ಯೋದಯದ ಕಾಲದಲ್ಲಿ ಹಸ್ತಿನೆಯ ಅರಮನೆಯನ್ನ ಪ್ರವೇಶ ಮಾಡ್ತೇನೆ ಎನ್ನುವ ಸಂದೇಶವನ್ನ ದುರ್ಯೋಧನನಿಗೆ ಕೊಟ್ಟು ಬಾ, ಒಪ್ಪಿಗೆಯನ್ನ ಪಡೆದು ಬಾ ಅಂತ ವಿದುರನನ್ನ ಕಳುಹಿಸಿದ. ವಿದುರ ಹೋಗಿ ಒಪ್ಪಿಗೆಯನ್ನ ಪಡೆದು ಬಂದ. ಮರುದಿವಸ ಪ್ರಾತಃ ಕಾಲದಲ್ಲಿ ನಿತ್ಯ ಕರ್ಮಗಳನ್ನೆಲ್ಲ ಸಂಪನ್ನಗೊಳಿಸಿದಂತಹ ಈ ಕೃಷ್ಣ ಈಗ ಚಿನ್ನದ ರಥವನ್ನ ಏರಿ ಅದು ಹಸ್ತಿನೆಯ ಅರಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಕೃಷ್ಣನು ಹೋಗುವ ಸೊಬಗು ಕವಿ ಹೀಗೆ ಹೇಳ್ತಾನೆ. ಕಂಜ ಸಂಭವತಿ ತನು ಬಂದನು ನಂಜಿನರಿ ಪವಡಿಸುವ ಬಂದನು ಕುಂಜರನ ಮುರೆಗೆ ಸಲಹಿದ ದೇವನು ದೇವನಿಗೆ ಬಂದ ಅಂಜದಾಸುತನೊಡೆಯ ಬಂದನು ಅಂಜಿದ ಸುರನಿಗ ಭಯವಿತ್ತು ಅಂಜಿದ ಸುರನಿಗ ಭಯವಿತ್ತ ಭಂಜನಿಗೆ ಬಲು ದೈವ ಬಂದನು ನೃಪತಿಯರ ಮನೆಗೆ ಬಂದನು ಗುರುಕುಲದ ಅಧಿಪತಿಯಾದ ಆ ದುರ್ಯೋಧನನ ಅರಮನೆಗೆ ಈತ ಬಂದ. ಕೃಷ್ಣ ಬಂದ. ಎಂತಹ ಕೃಷ್ಣ ಬಂದ? ಕೃಷ್ಣನನ್ನ ಎಷ್ಟು ಸ್ಥಿತಿ ಮಾಡಿದರೂ ಕವಿಗೆ ತೃಪ್ತಿ ಇಲ್ಲ.
ಹಾಗಾಗಿ ಕುಮಾರವ್ಯಾಸ ತನ್ನ ಕಥೆಯನ್ನ ಹೇಳುವಾಗ ಇದು ಕೃಷ್ಣ ಕಥೆ ಅಂತ ಹೇಳಿಬಿಡ್ತಾನೆ. ಪಾಂಡವ ಕೌರವರ ಯುದ್ಧವೇ ಮುಖ್ಯವಾಗಿದ್ದರೂ ಕೂಡ ಇಲ್ಲಿ ನಾಯಕನಾಗಿ ಪರಿಶೋಧಿಸುವವನು ಕೃಷ್ಣನಲ್ಲವೇ? ಕೃಷ್ಣ ಬಂದ ನೃಪತಿಯ ಅರಮನೆಗೆ. ಎಂತಹ ಕೃಷ್ಣ ಬಂದ? ಕಂಠ ಸಂಭವ ಪಿತನು ಬಂದನು. ಬ್ರಹ್ಮನ ಪಿತನಾದ ಮಹಾವಿಷ್ಣುವೇ ಅದು ಹಸ್ತಿನೆಯ ಅರಮನೆಯ ದ್ವಾರಕ್ಕೆ ಬಂದು ಬಿಟ್ಟ. ಅಲ್ಲ ಅಲ್ಲ, ಮಹಾವಿಷ್ಣು ಮಾತ್ರ ಬಂದದಲ್ಲ, ನಂಜಿನಲ್ಲಿ ಪವಡಿಸುವವ ಬಂದನು. ನಂಜನ್ನ ಹೊಂದಿರತಕ್ಕಂಥದ್ದು, ವಿಷವನ್ನ ಹೊಂದಿರುವಂಥದ್ದು ಅಂದರೆ ಆದಿಶೇಷ. ಸಹಸ್ರ ಪಣಿಗಳನ್ನ ಹೊಂದಿರತಕ್ಕಂತಹ, 1000 ಹೆಡೆಗಳನ್ನ ಹೊಂದಿದ ಆದಿಶೇಷನ ಮೇಲೆ ಮಲಗುವಂತಹ ಶ್ರೀಮನ್ನಾರಾಯಣನು ಅದು ಹಸ್ತಿನೆಯ ಅರಮನೆಗೆ ಬಂದ. ಕುಂಜರನ ಮರೆಕೇಳಿ ಸಲಹಿದ ದೇವನು ಬಂದನು. ಕಥೆಯನ್ನ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆ ಸಂದರ್ಭದ ಕಥೆಯದು. ಅಲ್ಲಿ ಸರೋವರದ ಮಧ್ಯದಲ್ಲಿ ಪ್ರಾತಃ ಕಾಲದ ಹೊತ್ತಿನಲ್ಲಿ ಸ್ನಾನಕ್ಕೆ ಅಂತ ಬಂದಿರತಕ್ಕಂತಹ ಗಜೇಂದ್ರ ಮೊಸಳೆಯೊಂದು ಹಿಡಿದು ಎಳೆಯುವ ಸಂದರ್ಭದಲ್ಲಿ ಮೊಸಳೆಯ ಬಲವೇ ಹೆಚ್ಚಾದಾಗ, ನಾರಾಯಣ ನನ್ನನ್ನು ರಕ್ಷಿಸು ಅಂತ ಹೇಳಿದಾಗ, ನಾರಾಯಣನೇ ಸ್ವತಃ ಗರುಡಗಮನನಾಗಿ ಬಂದು ಚಕ್ರದಿಂದ ಯಾವ ಮೊಸಳೆಯ ಬಾಯನ್ನ ಕತ್ತರಿಸಿ ಗಜೇಂದ್ರನನ್ನ ಬಿಡುಗಡೆಗೊಳಿಸಿದನೋ ಅಂತಹ ಶ್ರೀಮನ್ನಾರಾಯಣನು ಬಂದನು. ಅಲ್ಲ ಅಲ್ಲ, ಬಂದವನು ಅವನಲ್ಲ, ಅಂಜನಾ ಸುತನ ಒಡೆಯನು ಬಂದನು. ಸದಾಕಾಲ ಭಕ್ತಿಯಿಂದ ತನ್ನ ಅಂತರಂಗದಲ್ಲಿಯೇ ಭಗವಂತನನ್ನ ಇಟ್ಟುಕೊಂಡು ಧ್ಯಾನ ಮಾಡ್ತಾ ಇರತಕ್ಕಂಥ ಅಂಜನಾ ಸುತನಾದಂತಹ ಹನುಮನ ಒಡೆಯ ಈತ ಬಂದನು. ತೃಪ್ತಿ ಇಲ್ಲ. ಅಂಜಿದವರ ಭಯವನ್ನ ದೂರ ಮಾಡುವವನು. ಯಾರು ಅಂಜಿದ್ದರು? ಒಂದು ಹಿರಣ್ಯಕಶಿಪುವನ ಸಂಹಾರ ಮಾಡುವುದಕ್ಕೋಸ್ಕರ ನರಸಿಂಹ ಅವತಾರವನ್ನ ಉಗ್ರ ರೂಪದಲ್ಲಿ ತಾಳಿ ಬಂದಾಗ ಪ್ರಹ್ಲಾದನು ಕೂಡ ಆ ರೂಪವನ್ನ ನೋಡಿ ಸ್ತುತಿ ಮಾಡಿದ್ದರಂತೆ. ಪ್ರಹ್ಲಾದನ ಆ ಭಯವನ್ನ ನಿವಾರಣೆ ಮಾಡುವುದಕ್ಕೋಸ್ಕರ ಯಾವ ನರಸಿಂಹಾವತಾರಿಯಾದ ವಿಷ್ಣುವು ಬಂದಿದ್ದನೋ ಆತನೇ ಸ್ವತಃ ಈ ಸಂದರ್ಭದಲ್ಲಿ ಅದು ದುರ್ಯೋಧನನ ಅರಮನೆಗೆ ಬಂದನು. ಅಲ್ಲ, ಇದಾವುದೂ ಅಲ್ಲ. ಕುರುಕುಲದ ವಿನಾಶವನ್ನೇ ಬಯಸಿದಂತ ದುರ್ಯೋಧನ ಅಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಅಧರ್ಮಿಯಾದಂತಹ ದುರ್ಯೋಧನನ ಜೊತೆಯಲ್ಲಿ ಭೂಮಿಯ ಭಾರವನ್ನ ಕಡಿಮೆ ಮಾಡತಕ್ಕಂತ ಹಠವನ್ನ ಪ್ರತಿಜ್ಞೆಯನ್ನ ಮಾಡಿರತಕ್ಕಂತಹ ಆ ಕೇಶವ, ಆ ವಾಸುದೇವ ಭಗವಂತನಾದ ಕೃಷ್ಣನು ಅದು ನೃಪತಿಯ ಅರಮನೆಗೆ ಬಂದ. ಹೀಗೆ ಬರ್ತಾ ಇದ್ರೆ ಇದ್ದದ್ದು ಶತ್ರುಪಾಳೆಯರಲ್ಲಾದರೂ ಸದಾಕಾಲ ಭಗವಂತನನ್ನೇ ಧ್ಯಾನ ಮಾಡುವವರು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅದೇ ರೀತಿಯಲ್ಲಿ ಗುರುಪುತ್ರನಾದಂತಹ ಅಶ್ವತ್ಥಾಮ, ಇವರೆಲ್ಲ ಇಲಿಯಾಗಿ ಬಂದು ಕೃಷ್ಣನ ಪಾದಗಳಿಗೆ ಎಳೆದುತ್ತಾರೆ, ವಂದನೆಯನ್ನ ಸಲ್ಲಿಸ್ತಾರೆ. ಅವರ ಕಿರೀಟದ ಆ ಹೊಳಪು ಅವರ ಉಗುರಿನ ಮೇಲೆ ಬೀರುತ್ತದೆ. ಕವಿ ಆ ಸಂದರ್ಭವನ್ನು ವರ್ಣನೆ ಮಾಡ್ತಾರೆ. ಕೃಷ್ಣನ ಉಗುರು ಹೇಗೆ ಕಾಣಿಸ್ತಾ ಇತ್ತು ಅಂತ ಕೇಳಿದ್ರೆ ತಾರಾಮಂಡಲದಿಂದ ಪರಿಶೋಭಿಸುತ್ತಿರುವ ಪೂರ್ಣಿಮೆಯ ಚಂದ್ರನಂತೆ ಕಾಣಿಸ್ತಾ ಇತ್ತು. ರಾತ್ರಿಯ ಕಾಲದಲ್ಲಿ ನಕ್ಷತ್ರದ ನಡುವಿನಲ್ಲಿ ಒಬ್ಬ ಚಂದ್ರ ಉದಿಸಿ ಬಂದರೆ ಹೇಗೆ ಕಾಣುತ್ತದೆಯೋ ಆ ಬಗೆಯಲ್ಲಿ ಕೃಷ್ಣನ ಪಾದಕಮಲ ಶೋಭಿಸ್ತಾ ಇದೆ. ಎಲ್ಲರೂ ವಂದಿಸ್ತಾ ಇದ್ರು. ಒಬ್ಬ ಮಾತ್ರ ನಮಸ್ಕರಿಸುವುದಕ್ಕೆ ತಿರಸ್ಕಾರ ಮಾಡಿದನಲ್ಲ, ಬಿಡುವನೇ ಕೃಷ್ಣ, ಬಿಡಲಾರ. ಮರುಕ್ಷಣದಲ್ಲಿ ತನ್ನ ಅಂಗುಷ್ಟದ ಬೆರಳಿಂದ ಭೂಮಿಯನ್ನ ಒತ್ತಿದರೆ ರತ್ನಖಚಿತವಾದ ಸಿಂಹಾಸನದ ಒಂದು ಬಳೆ ಮುರಿದಿದೆ. ಮರುಕ್ಷಣದಲ್ಲಿ ಸಿಂಹಾಸನ ಸಹಿತನಾಗಿ ಅದು ದುರ್ಯೋಧನ ಕೃಷ್ಣನ ಪಾದಕಮಲದ ಮೇಲೆ ಬಿದ್ದಿದ್ದಾನೆ. ಈಗ ನಕ್ಕು ಕೃಷ್ಣ ನುಡಿದ, ದೊರೆಯೇ ಈ ಬಗೆಯ ಆದರವೇ, ಬೇಡ ಬೇಡ ಈ ಬಗೆಯ ಆದರ. ನಾನೇ ಬೈಗೆ ಬರುತ್ತಿದ್ದೆ, ಮತ್ತೆ ನಮಸ್ಕರಿಸಬಹುದಿತ್ತಲ್ಲ. ಈ ಬಗೆಯಲ್ಲಿ ವಿಡಂಬನೆಯನ್ನ ಮಾಡ್ತಾ ಇದ್ರೆ ಮುಖವನ್ನ ಮುಚ್ಚಿಕೊಂಡಂತ ದುರ್ಯೋಧನ ಮತ್ತೆ ಪೀಠವನ್ನ ಏರಿ ಕುಳಿತಿದ್ದಾನೆ. ಪೀಠವನ್ನ ಏರಿ ಕುಳಿತಂತ ದುರ್ಯೋಧನನಿಗೆ ಸಿಟ್ಟು. ತನ್ನ ಮನೆಗೆ ಬರದೆ ವಿದುರನ ಮನೆಗೆ ಹೋದನಲ್ಲ ಈ ಗೊಲ್ಲ. ಮನಸ್ಸಿನಲ್ಲಿ ಬಂದಂತ ಚಿಂತನೆಯೇ ಬಾಯಿಯಲ್ಲಿ ಕೆಡುಮಾತಾಗಿ ಬಂದಿದೆ. ಮರುಕ್ಷಣದಲ್ಲಿ ಕೃಷ್ಣನನ್ನ ನಿಂದಿಸಲು ಆರಂಭಿಸಿದ. ನೀನು ಗೊಲ್ಲ, ಗೋಪಾಲಕ, ಹೋದದ್ದು ದಾಸಿಯ ಮನೆಗೆ, ದಾಸಿ ಪುತ್ರನಾದ ವಿದುರನ ಮನೆಗೆ ಹೋದೆ.
ಸಭೆಯಲ್ಲಿ ತಿರಸ್ಕಾರದ ಮಾತನ್ನ ಆಡ್ತಾ ಇದ್ರೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದನಲ್ಲ ವಿದುರ ಕುಪಿತನಾಗಿ ಅದು ಬಿಲ್ಲನ್ನ ಎತ್ತಿ ನಿಂತಿದ್ದಾನೆ. ಹೇ ದುರ್ಯೋಧನ, ಆಪತ್ಕಾಲದಲ್ಲಿ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ಅಂತ ಈ ಬಿಲ್ಲನ್ನ ರಕ್ಷಣೆ ಮಾಡಿ ಇಟ್ಟಿದ್ದೆ. ಈಗ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದರಿಂದ ಈ ಬಿಲ್ಲನ್ನ ಮುರಿದಿದ್ದೇನೆ. ಏನೆಲ್ಲ ನಡೆದು ಹೋಯಿತು, ಯಾವುದೆಲ್ಲ ರಾಜಕೀಯ ನೀತಿಗಳು ನಡೆಯಬೇಕಿತ್ತೋ ಅದೆಲ್ಲ ನಡೆದುದಾಗಿದೆ. ಇನ್ನು ಬಂದ ಕಾರ್ಯವನ್ನ ಸಾಧಿಸಬೇಕಲ್ಲ. ದುರ್ಯೋಧನ, ಕೇಳು ಪಾಂಡವರ ಸಂದೇಶವನ್ನು. ಅವಧಿಸವಿದು ಪಾಂಡವರು ನಿನ್ನವರು ವನವಾಸ ಪ್ರವಾಸದುಳ್ ಅವರು ನವೆದರು ಕೂಡಿಕೊಂಡಿರುವುದು ಅಧಿಕ ಗುಣ ನಿನಗೆ ಹೇ ದುರ್ಯೋಧನ, ಕೇಳು ಕೇಳು, ಅವನಿ ಸವೆದುದು ಪಾಂಡವರು ನಿನ್ನವರು. ಅದು ಒಂದು ತುಂಬಿದ ಸಭೆಯಲ್ಲಿ ದ್ಯೂತವನ್ನ ಆಡಿರತಕ್ಕಂತ ಯುಧಿಷ್ಠಿರ ಮಾತಿಗೆ ಅನುಗುಣವಾಗಿ 12 ವರ್ಷದ ವನವಾಸವನ್ನ 1 ವರ್ಷದ ಅಜ್ಞಾತವಾಸವನ್ನ ಪೂರ್ಣಗೊಳಿಸಿದ್ದಾನೆ. ಅವಧಿ ಸವೆದುದು, ನೀನು ಹೇಳಿದಂತೆಯೇ ಸಮಯ ಕಳೆದು ಹೋಗಿದೆ. ನಿನ್ನಿಂದ ವಂಚನೆಗೆ ಒಳಗಾಗಿರತಕ್ಕಂತ ಪಾಂಡವರು, ನಿನ್ನಿಂದ ದುಷ್ಟತನಕ್ಕೆ ಒಳಗಾಗಿರತಕ್ಕಂತ ಪಾಂಡವರು ಈ ಬಗೆಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರೂ ಕೂಡ ನಿನ್ನವರು ಪಾಂಡವರು ಅವರು ಆ ದ್ವೇಷದ ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ. ಇನ್ನಿದ್ರೂ ಕೂಡ ದ್ವೇಷವು ನಿನ್ನ ಕುರಿತು ಯುಧಿಷ್ಠಿರನಿಗೆ ಮನದಲ್ಲಿ ಇಲ್ಲ. ನಿನ್ನವರು ಪಾಂಡವರು. ಹಾಗಾಗಿ ಪಾಂಡವರಿಗೆ ನ್ಯಾಯಕ್ಕೆ ಉಚಿತವಾಗಿ ಸಿಗಬೇಕಾದಂತಹ ಅವನಿಯ ಅರ್ಧ ರಾಜ್ಯವನ್ನ ಕೊಟ್ಟು ಬಿಡು. ಇದು ಸಾಮದ ತಂತ್ರವೂ ಹೌದು. ರಾಜನೀತಿಯಲ್ಲಿ 4 ಬಗೆಯ ಉಪಾಯಗಳನ್ನು ಹೇಳಿದ್ದಾರೆ. ಸಾಮ, ದಾನ, ಭೇದ, ದಂಡ. ಇದೆಲ್ಲದರಲ್ಲಿ ಶ್ರೇಷ್ಠವಾದದ್ದು ಸಾಮವೆನ್ನುವಂಥದ್ದು. ಹಾಗಾಗಿ ಈ ತತ್ವಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಅವನಿಯ ಅರ್ಧ ಭಾಗವನ್ನು ಕೊಡು ದುರ್ಯೋಧನ. ಇಷ್ಟು ಮಾತ್ರವಲ್ಲ, ಒಬ್ಬ ರಾಜನಾಗಿ ಪರಿಪೂರ್ಣನಾಗಬೇಕಾದ್ರೆ ನಿನಗೆ 7 ಅಂಗಗಳು ಪರಿಪೂರ್ಣವಾಗಿ ಇರಬೇಕಾಗುತ್ತದೆ. ಸ್ವಾಮಿ, ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ದುರ್ಗ, ಬಲ. ಹೀಗೆ ಯೋಚನೆ ಮಾಡಿ ನೋಡಿದರೆ ದುರ್ಯೋಧನ 6 ಬಲಗಳಿಂದ ಕೂಡಿದ್ದಾನೆ. 1 ಬಲ ನಿನಗೆ ಕೊರತೆ ಇದೆ. ಸುಹೃತ್, ಉತ್ತಮರಾದ ಗೆಳೆಯರು ನಿನಗಿಲ್ಲ. ನಿನ್ನ ಜೊತೆಯಲ್ಲಿ ಗೆಳೆಯರಿದ್ದಾರೆ, ಅವರೆಲ್ಲ ಹಿತಶತ್ರುಗಳು, ಉತ್ತಮರಾದ ಗೆಳೆಯರಲ್ಲ. ನಿನಗೆ ಕಷ್ಟಕಾಲ ಬಂದಾಗ ನಿನ್ನನ್ನು ರಕ್ಷಣೆ ಮಾಡಲು ಅವರಾರೂ ಯೋಗ್ಯರಲ್ಲ. ಹಾಗಾಗಿ ಪಾಂಡವರ ಸಹಾಯ ನಿನಗೆ ದೊರಕಿತು ಅಂತಾದರೆ ಆ 5 ಪಾಂಡವರು ಸ್ನೇಹಿತರಾಗಿರುವಂತೆ ನಾನು ನೋಡಿಕೊಳ್ತೇನೆ. ಹಿಂದೆ ನಡೆದಂತಹ ಘಟನೆಗಳು ಪಾಂಡವರು ಬೇಗನೆ ಮರೆಯುತ್ತಾರೆ. ಅವರು ಶೀಘ್ರ ಕೋಪಿಗಳಿರಬಹುದು, ಆದರೆ ದೀರ್ಘವಾದಂತಹ ದ್ವೇಷವನ್ನ ಸಾಧಿಸುವವರಲ್ಲ. ಇದುವರೆಗೆ ನೀನು ಮಾಡಿದ ಅಪರಾಧಗಳನ್ನೆಲ್ಲ ಅವರು ಕ್ಷಮಿಸುತ್ತಾರೆ. ನ್ಯಾಯೋಚಿತವಾಗಿ ಪಾಂಡವರಿಗೆ ಸಿಗಬೇಕಾದಂತ ಅರ್ಧ ರಾಜ್ಯವನ್ನ ಕೊಡು. ಆ ಮೂಲಕ ಬಾಂಧವ್ಯವನ್ನ ಬೆಳೆಸಿಕೋ. ಹಸ್ತಿನೆಯ ಸಂಭ್ರಮವನ್ನ ನೋಡು ದುರ್ಯೋಧನ. ಈ ಬಗೆಯಲ್ಲಿ ನುಡಿತಾ ಇದ್ರೆ ತುಂಬಿದ ಸಭೆಯವರಿಗೆಲ್ಲ ಸಂಭ್ರಮ. ವಿದುರನು ಸಭಾ ಕೃಪಣ ಸಮ್ಮದ ನದಿಯ ಮಗನು ನಾವು
ಮೊಗ ಬಿಡಲು ಉದಧಿಯೊಳಗೆದ್ದಂತೆ ಇದ್ದುದು ರಾಯನ ಸ್ಥಾನ ರಾಯನ ಸ್ಥಾನ ಉದಧಿಯೊಳಗದ್ದಂತೆ ಈ ಬಗೆಯಲ್ಲಿ ಪಾಂಡವರ ಜೊತೆಯಲ್ಲಿ ಮೈತ್ರಿಯನ್ನ ಗೆಳೆತನವನ್ನ ನೀನು ಮಾಡಿಕೊಂಡೆ ಅಂತ ಆದರೆ ನೋಡು, ನಿನ್ನ ಅರಮನೆಯವರೆಲ್ಲರೂ ಸಂಭ್ರಮಿಸುತ್ತಾರೆ. ನೋಡು, ಹಸ್ತಿನೆಯ ಒಡಿಟಿಗೋಸ್ಕರವೇ ತನ್ನ ಜೀವನವನ್ನ ಸವೆಸಿರತಕ್ಕಂತ ಅಮಾತ್ಯನಾದ ವಿದುರನ ಕಡೆಗೆ ಒಮ್ಮೆ ನೋಡು. ವಿದುರನಿಗೆ ಸಂಭ್ರಮಬಹುದು. ಇದು ವಿದುರನಿಗೆ ಸಂಭ್ರಮವನ್ನ ಉಂಟು ಮಾಡುತ್ತದೆ. ಹೆಚ್ಚೇಕೆ ಪಿತಾಮಹರಾದಂತಹ ಭೀಷ್ಮರು ಮೊಮ್ಮಕ್ಕಳು ಕಚ್ಚಾಡುವುದನ್ನು ನೋಡಲಾರರು. ಅವರು ಕೂಡ ಒಳಿತನ್ನೇ ಬಯಸಿ ಪಾಂಡವರ ಕೌರವರ ನಡುವಿನ ಗೆಳೆತನವನ್ನ ಬಯಸ್ತಾ ಇದ್ದಾರೆ. ಕೋಲಗುರುಗಳಾದ ದ್ರೋಣಾಚಾರ್ಯರು ತಮ್ಮ ಶಿಷ್ಯರು ಈ ಬಗೆಯಲ್ಲಿ ಹೊಡೆದಾಡುವುದನ್ನು ನೋಡಿ ಸಹಿಸಬಲ್ಲರೇ ಅವರು. ಅವರಿಗೂ ಹೀಗೂ ಕೃಪಾಚಾರ್ಯರು ಸಂತೋಷ ಪಡ್ತಾರೆ, ಅಶ್ವತ್ಥಾಮ ಸಂತೋಷ ಪಡ್ತಾನೆ. ಹೆಚ್ಚೇಕೆ ಕುರುಡನಾದ ಧೃತರಾಷ್ಟ್ರನಿಗೆ ಸಂಭ್ರಮವಾಗುತ್ತದೆ, ಏಳಿಗೆಯಾಗುತ್ತದೆ. ಕೊಟ್ಟು ಬಿಡುವ ರಾಜ್ಯವನ್ನ ಈ ಬಗೆಯಲ್ಲಿ ಕೃಷ್ಣ ನುಡಿತಾ ಇದ್ದರೆ ಕೇಳುವನೆ ಕೇಳಲಾರದ ಧ್ವನಿ ಇದು ಎಂಬುದಾಗಿ ಭಾವಿಸಿದಂತಹ ದುರ್ಯೋಧನ ಮರುಕ್ಷಣದಲ್ಲಿ ಮೀಸೆಯ ಮೇಲೆ ತನ್ನ ಕೈಯನ್ನ ಇಡುತ್ತಾ ಕರ್ಣಾದಿಗಳ ಮುಖವನ್ನ ನೋಡುತ್ತಾನೆ. ಮುಖವನ್ನ ಬೇರೆಡೆಗೆ ತಿರುಗಿಸಿ ಕರ್ಣ, ಶಕುನಿ, ದುಶ್ಯಾಸನರ ಮುಖವನ್ನ ನೋಡಿದ. ಒಪ್ಪುವರೇ ಅವರು ಪಾಂಡವರ ಜೊತೆಗಿನ ಗೆಳೆತನವನ್ನ ಒಪ್ಪದವರು ಅವರಿದ್ದಾರೆ. ಕಲಿಕರ್ಣನಿದ್ದಾನೆ, ವರಿಷ್ಠನಾದಂತಹ ದುಶ್ಯಾಸನನಿದ್ದಾನೆ, ಸದಾಕಾಲ ನನ್ನ ಒಳಿತನ್ನ ಬಯಸುವ ಮಾವನಾದ ಶಕುನಿ ಇದ್ದಾನೆ. ಈ ಬಗೆಯಲ್ಲಿ ಅವರ ಮುಖವನ್ನು ನೋಡ್ತಾ ನಕ್ಕು ನುಡಿದ ದುರ್ಯೋಧನ. ಪಾಂಡವರ ಜೊತೆಯಲ್ಲಿ ಗೆಳೆತನವೇ ಕೃಷ್ಣ, ಈ ಸಂಧಾನದ ಪ್ರಯತ್ನ ಕೆಲಸ ಮಾಡದು. ಇದನ್ನ ಬಯಸಿ ನೀನು ಬಂದಿದ್ದರೆ ಹೊರಡುವುದೇ ಲೇಸು. ನಿಮ್ಮೊಂದಿಗೆ ಗೆಳೆತನವೇ. ಮಧ್ಯದೊಳು ಆ ವಿರಾಟನ ಸಖ್ಯ ಕಡೆಯಲಿ ನೀವು ಗಮ ಪ್ರಾಣ ಎಂಬಿರಿ ನಿಂಬ ಪಾಂಡವರ ನೀವು ಗಮ ಪ್ರಾಣ ಎಂಬಿರಿ ನಾವು ಕಡೆಯಲಿ ಹೊರಗೂ ನಮಗಿಂದ ದೇವ, ನಾಚಿಸಬೇಡ, ಸಂಧಿಯ ಮಾತ ಮರೆ ಎಂದ. ಸಂಧಾನದ ಆತ್ಮೀಯವಾದಂತಹ ಮಾತುಗಳನ್ನ ಕೃಷ್ಣ ಹೇಳ್ತಾ ಇದ್ರೆ ಅದೇ ಧ್ವನಿಯಲ್ಲಿ ಏರು ಧ್ವನಿಗೆ ಹೋಗದೆ ದುರ್ಯೋಧನ ಪಡತಕ್ಕಂತ ರಾಜಕೀಯ ನಿಪುಣರ ಮಾತುಗಳನ್ನ ಕುಮಾರವ್ಯಾಸ ಈ ಬಗೆಯಲ್ಲಿ ಚಿತ್ರಣ ಮಾಡ್ತಾನೆ. ನಮಗೆ ಪಾಂಡವರ ಜೊತೆಯಲ್ಲಿ ಮೈತ್ರಿಯೇ ಆಗದು ಕೃಷ್ಣ, ಆಗದು. ಇದು ಅಸಂಭವ. ನೋಡು, ಪಾಂಡವರ ಜೊತೆಯಲ್ಲಿ ಯಾರೆಲ್ಲ ಇದ್ದಾರೆ ಗಮನಿಸಿ ನೋಡು. ಅದು ಮಾವನಾದಂತಹ ದ್ರುಪದನು ಪಾಂಡವರಿಗೆ ಸಹಾಯ ಮಾಡುವುದಕ್ಕೆ ಜೊತೆಯಾಗಿ ನಿಂತಿದ್ದಾನೆ. ದ್ರುಪದನ ಸಹಾಯ ನಮಗೆ ಸಿಗುತ್ತದೆಯೇ? ಸಿಗಲಾರದು. ಈ ನಡುವಿನಲ್ಲಿ ವಿರಾಟನ ಅರಮನೆಯಲ್ಲಿ ಕಳೆದವರು ಪಾಂಡವರು. ವಿರಾಟನ ಗೆಳೆತನವೂ ಕೂಡ ಪಾಂಡವರಿಗೆ ದೊರಕಿದೆ. ದ್ರುಪದನ ಸಹಾಯ ಪಾಂಡವರಿಗೆ, ವಿರಾಟನ ಗೆಳೆತನ ಪಾಂಡವರಿಗೆ. ಹೋಗಲಿ ಬಿಡು ಕೃಷ್ಣ, ನೀನಾದರೂ ನಮ್ಮ ಪಕ್ಷಕ್ಕೆ ಬರುವೆಯಾ ಎಂದು ಯೋಚನೆ ಮಾಡಿ ನೋಡಿದರೆ ಮಮ ಪ್ರಾಣ ಹಿ
ವಿರಾಟನ ಗೆಳೆತನವಿಲ್ಲ, ಕೃಷ್ಣನ ಗೆಳೆತನ ಬಾಂಧವ್ಯ ನನಗಿಲ್ಲ ಅಂತಾದರೆ ನಾನು ನಿಮ್ಮವನಾಗುವುದು ಹೇಗೆ? ಇದು ರಾಜನೀತಿಯೇ ಕೃಷ್ಣ. ಹೇಗಿದ್ದರೂ ಪಾಂಡವರಿಗೆ ನಿನಗೆ ನಾವು ಹೊರಗಿನವರಾಗಿಯೇ ಇರುತ್ತೇವೆ. ಸಂಧಿಯ ಮಾತ ಮರೆ, ಸಂಧಾನದ ಪ್ರಯತ್ನ ವಿಫಲವೆಂದೇ ಭಾವಿಸು. ಇದು ಆಗದು ಎಂದು ನುಡಿತಾ ಇದ್ರೆ ಕೃಷ್ಣ ಮತ್ತೆ ಅನುನಯದಿಂದ ಹೇಳ್ತಾನೆ, ನೋಡು ದುರ್ಯೋಧನ, ಕಪಟಿಗಳ ಮಾತನ್ನ ಕೇಳಬೇಡ, ಗೆಳೆಯನಾದ ಕರ್ಣನ ಮಾತನ್ನ, ಮುಂದಿನ ಭವಿತವ್ಯವನ್ನ ತಿಳಿದೇ ಹೋದ ದುಶ್ಯಾಸನನ ಮಾತುಗಳನ್ನ, ಕುತಂತ್ರಿಯಾದ ಶಕುನಿಯ ಮಾತುಗಳನ್ನ ಕೇಳಿ ತಪ್ಪು ದಾರಿಯಲ್ಲಿ ಹೆಜ್ಜೆ ಇಡಬೇಡ ದುರ್ಯೋಧನ. ಎಚ್ಚರಿಕೆಯ ಮಾತನ್ನ ಹೇಳ್ತಾ ಇದ್ರೆ ಕೇಳುವನೇ ದುರ್ಯೋಧನ. ನೀತಿಗಾಲಯ ನಿಮ್ಮ ಕುಲ ವಿಖ್ಯಾತವನು ನೆಲೆ ಸಕಲ ಸೌಖ್ಯಪುರಾತಕ್ಕೆ ಇದು ಸದ್ಬೀಜವೆನಿಸಿತು ಕೌರವಾನ್ವಯವೋ ಭೂತಳದ ಲೋಲುಪತೆಗೆ ಕುಲಘಾತಕನು ನೀನು ಎಂಬ ಕೀರ್ತಿಗೆ ಹೋತು ನೆಲೆಯಾಗದಿರೋ ಬೇಡಿದೆವು ಎಂದು ಹರಿ ನುಡಿದ. ಹೇ ದುರ್ಯೋಧನ, ನಿನ್ನೊಬ್ಬನ ನಿರ್ಧಾರ ಸಂಪೂರ್ಣವಾದ ಕುಲದ ನಾಶಕ್ಕೆ ಕಾರಣವಾಗದೇ ಇರಲಿ. ಯೋಚನೆ ಮಾಡಿ ನೋಡು, ಇದು ನಿನ್ನೊಬ್ಬನ ನಿರ್ಧಾರ ಮಾತ್ರವಲ್ಲ, ಹಸ್ತಿನಿಯ ಸಿಂಹಾಸನದ ಜೊತೆಯಲ್ಲಿ ಮುಂದೆ ಆಗಬಹುದಾದಂತಹ ಅಸಂಭವವಾಗಿರತಕ್ಕಂತಹ ಘಟನೆಗಳನ್ನೆಲ್ಲ ಒಮ್ಮೆ ಊಹಿಸಿಕೊಂಡು ನೀನೇರಿಯುವುದು ಸಾಮಾನ್ಯವಾದಂತಹ ಸಿಂಹಾಸನವನ್ನಲ್ಲ, ಅದು ಚಂದ್ರವಂಶದ ಪೀಠ. ಚಂದ್ರವಂಶದ ಪೀಠವೆಂದರೆ ಸುಖ ಸಂತೋಷಗಳಿಗೆ ನೆಲೆಯಾದಂತಹ ಪೀಠ. ಅದರ ಘನತೆ ಗೌರವವನ್ನು ಉಳಿಸುವುದಕ್ಕೋಸ್ಕರ ಅದೆಷ್ಟು ಜನರು ಕಾರ್ಯ ತತ್ಪರರಾಗಿದ್ದಾರೆ ಎಂಬುದಾಗಿ ಪರಂಪರೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಅಂತಹ ಕುಲದ ನಾಶಕ್ಕೆ ಕಾರಣವಾಗುವಂತಹ ಹೆಜ್ಜೆಯನ್ನು ನೀವು ಇಡಲಾಗದು. ನೀತಿಗೆ ನೆಲೆಯಾದಂತಹ ಚಂದ್ರವಂಶದ ಪೀಠದ ಮೇಲೆ ಕುಳಿತು ಇಂತಹ ದ್ರೋಹದ ಮಾತುಗಳನ್ನು ನೀನು ಆಡಬಾರದು. ಇದು ನಿನ್ನೊಬ್ಬನ ವಿನಾಶ ಮಾತ್ರವಲ್ಲ, ಕುಲದ ನಾಶಕ್ಕೆ ಕಾರಣವಾಗುತ್ತದೆ. ಮುಂದೆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜನರು ಏನು ಹೇಳಿಯಾರು? ಚಂದ್ರವಂಶದ ವಿನಾಶಕ್ಕೆ ಧೂರ್ತನಾದಂತಹ ದುರ್ಯೋಧನ ಕಾರಣನಾದನು. ಈ ಮಾತನ್ನ ಹೇಳಲಿಕ್ಕಿಲ್ಲವೇ? ಕುಲದ ವಿನಾಶಕ್ಕೆ ಕಾರಣನಾಗಬೇಡ, ಪಾಂಡವರ ಜೊತೆಯಲ್ಲಿ ಮೈತ್ರಿಯನ್ನ ಬೆಳೆಸು. ಈ ಬಗೆಯಲ್ಲಿ ನುಡಿದರೆ ಕೇಳುವನೇ. ಧರ್ಮಜನ ಕಡುಮೋಹವೆಂಬುದು ನಿಮ್ಮ ಚಿತ್ತದೊಳಿರಲಿ. ಭೀಮನ ಹಮ್ಮು ತಮ್ಮೊಳಗಿರಲಿ. ಹಲುಗುಣನ ಒಲವು ಅದಂತಿರಲಿ. ನಮ್ಮ ಭೂಮಿಯೊಳು ಅರೆಯಬೇಡುವರು ಎಮ್ಮ ಬಂಧುಗಳಲ್ಲ. ಸಂಧಿಗೆ ತಮ್ಮನೊಡಬಡನು ಎಂದು ದುಶ್ಯಾಸನನ ನುಡಿದನು. ಕೃಷ್ಣ, ಬಾಯಿ ಮುಚ್ಚು. ತುಂಬಿದ ಸಭೆಯಲ್ಲಿ ಬಂದು ಚಂದ್ರವಂಶದ ಕುರಿತು ನಿನ್ನಿಂದ ಮಾತುಗಳನ್ನು ಕೇಳಬೇಕಾಗಿಲ್ಲ. ಏನು? ಧರ್ಮಜನ ಬಗ್ಗೆ ನಿನಗೆ ಪ್ರೀತಿ, ಆ ಪ್ರೀತಿ ನಿನ್ನಲ್ಲಿಯೇ ಇರಲಿ. ಭೀಮನ ಪರಾಕ್ರಮದ ಬಗ್ಗೆ ನಿನಗೆ ಮಾತು, ಆ ಮಾತು ನಿಮ್ಮೊಳಗಿರಲಿ. ಪರುಗುಣನ ಸಾಹಸ ಬೆದರುವನಲ್ಲ ಈ ದುರ್ಯೋಧನ. ಭೀಮನ ಸೊಕ್ಕಿಗೋ ಪರುಗುಣನ ಸಾಹಸಕ್ಕೂ ಬೆದರಿ ಹಸ್ತಿಯನ್ನು ಇಬ್ಬಾಗ ಮಾಡಲಾಗಿದೆ.
ರಾಜ್ಯವನ್ನ ಬೇಡತಕ್ಕಂತ ಪಾಂಡವರು ನನಗೆ ಬಂಧುಗಳೇ ಅಲ್ಲ, ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಡುವ ಕಾರಣಕ್ಕೆ ಈ ಬಗೆಯಲ್ಲಿ ಕೋಪದ ನುಡಿಗಳನ್ನ ಆಡ್ತಾ ಇದ್ದರೆ ಕೇಳಲಾರದು ಯೋಧನ ಎನ್ನುವುದು ಅರ್ಥವಾಗಿದೆ. ಕೃಷ್ಣನ ಮುಖ ಧೃತರಾಷ್ಟ್ರನ ಕಡೆಗೆ ತಿರುಗಿದೆ. ಸಾಮದ ಮಾತುಗಳನ್ನ ದುರುಳನಾದಂತ ದುರ್ಯೋಧನ ಕೇಳುವುದಿಲ್ಲ ಅಂತ ಗೊತ್ತಾದಾಗ ತಂದೆ ಹೇಳಿದರೆ ಕೇಳಬಹುದೇ, ಸಂಧಾನದಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡುವುದು ಅನಿವಾರ್ಯ ಎಂದು ಭಾವಿಸಿದಂತಹ ಕೃಷ್ಣ ಧೃತರಾಷ್ಟ್ರನ ಕಡೆಗೆ ತಿರುಗಿ ಹೇಳ್ತಾನೆ, ನೀನು ಹೊರಗಣ್ಣಿನಿಂದ ಮಾತ್ರ ಕ್ರೂರನಾಗಿರು, ಒಳಗಣ್ಣನ್ನ ತೆರೆದು ನೋಡು ಧೃತರಾಷ್ಟ್ರ. ನಿನ್ನ ಮಗ ಹೋಗುವ ದಾರಿ ಸರಿಯಾಗುವುದಲ್ಲ. ಪಾಂಡವರು ಧರ್ಮ ಮಾರ್ಗದಲ್ಲಿ ನಡೆಯುವವರು, ಧರ್ಮದಿಂದಲೇ ಅರ್ಧರಾಜ್ಯವನ್ನ ಬೇಡ್ತಾ ಇದ್ದಾರೆ. ಧರ್ಮದಿಂದ ಅವರಿಗೆ ಸಿಗಬೇಕಾದಂತ ರಾಜ್ಯವನ್ನ ಕೊಡಿಸುವುದಕ್ಕೆ ಮನಸ್ಸನ್ನ ಮಾಡು ನೀನು. ಹಾಗೆ ಮಾಡಲಿಲ್ಲ ಅಂತಾದರೆ ಕೇವಲ ದುರ್ಯೋಧನನಿಗೆ ಮಾತ್ರ ಕೇಡಾಗುವುದಲ್ಲ, ದುರ್ಯೋಧನನ ತಪ್ಪನ್ನ ನೋಡಿ ಮೌನವಾಗಿರತಕ್ಕಂತ ನಿನಗೂ ಕೇಳು ಬರುತ್ತದೆ. ಕುಲಕ್ಕೆ ಘಾತಕನಾದ ಕುಲಕ್ಕೆ ಕೊಡಲಿಯಂತೆ ಇರತಕ್ಕಂತ ಈ ಮಗನನ್ನ ಹೆತ್ತದ್ದರಿಂದ ಮುಂದೆ ಪರಂಪರೆಯ ಜನ ನಿನ್ನನ್ನ ನಿಂದಿಸಬಹುದು ಧೃತರಾಷ್ಟ್ರ. ಹಾಗೆ ಕುಲಕ್ಕೆ ಕಳಂಕನಾಗಬೇಡ, ಪಾಂಡವರಿಗೆ ಸಿಗಬೇಕಾದಂತ ಅರ್ಧ ರಾಜ್ಯವನ್ನ ಕೊಡಿಸು. ಈ ಬಗೆಯಲ್ಲಿ ಕೃಷ್ಣ ಧೃತರಾಷ್ಟ್ರನಿಗೆ ನುಡಿತಾ ಮಾತು ಮುಂದುವರಿಸಿ ಹೇಳ್ತಾನೆ, 5 ಗ್ರಾಮಗಳನ್ನಾದರೂ ಕೊಡುವ ಮನಸ್ಸನ್ನ ಮಾಡು. ಅರ್ಧ ರಾಜ್ಯವನ್ನ ಅಲ್ಲದಿದ್ದರೆ 5 ಗ್ರಾಮಗಳನ್ನು ಕೊಟ್ಟರೂ ಪಾಂಡವರು ತೃಪ್ತಿಯಿಂದ ಇರಬಲ್ಲರು. ಕೊಡು, ಅರ್ಧ ರಾಜ್ಯವನ್ನ ಕೊಡುವುದಕ್ಕೆ ಮನಸ್ಸಿಲ್ಲದಿದ್ದರೆ ಪಾಂಡವರು ಇಷ್ಟರಿಂದಲೇ ತೃಪ್ತರಾಗುತ್ತಾರೆ. ಅವರಿಗೆ 5 ಗ್ರಾಮಗಳನ್ನ ಕೊಟ್ಟು ಬಿಡಪ್ಪ. ಕೊಡು, ವ್ರತಸ್ಥಳವನ್ನ ಪಾಂಡವರಿಗೆ ಕೊಡು, ಕುಶಸ್ಥಳವನ್ನ ಕೊಡು, ಆವಂತಿಯನ್ನ ಕೊಡು. ಅದರ ಜೊತೆಯಲ್ಲಿ ಕರಣಿಕರ ಮೂಲಕ ಬರೆಸಿ ವಾರಣಾವತವನ್ನ ಪಾಂಡವರಿಗೆ ಕೊಟ್ಟು ಬಿಡು. 5 ಇದ್ದಾರೆ. 4 ಗ್ರಾಮಗಳ ಹೆಸರನ್ನು ನಾನು ಹೇಳಿದೆ. ಇನ್ನೊಂದು ಗ್ರಾಮ ನೀನು ಬಯಸಿದುದನ್ನು ಕೊಡು. ಅರ್ಧ ರಾಜ್ಯಕ್ಕೋಸ್ಕರ ಆಸೆ ಪಟ್ಟಂತಹ ಪಾಂಡವರು
ಹೇಳ್ತಾರೆ, 5 ಗ್ರಾಮದಿಂದ ತೃಪ್ತರಾಗತಕ್ಕಂತಹ ಪಾಂಡವರಿಗೆ ಈ 5 ಗ್ರಾಮಗಳನ್ನ ಕೊಟ್ಟು ಸಂಧಾನವನ್ನ ಮಾಡಿಕೊ ಹೀಗೆ ನುಡಿದರೆ ದುರ್ಯೋಧನ ನಕ್ಕ. ಕರೆದು ಮೂರಡಿ ನೆಲದ ಧಾರೆಯ ನೆರೆದವನಿ ತಡಕಿಳಿದನು. ಎಂದೇ ಧರೆಯು 5 ಊರುಗಳನಿತ್ತು. ಎಡಗ ಪದಬಹುದು ಪರಮ ಪುರುಷನು ನೀನು. ನಿನಗ ಶರಣು ಹೊಕ್ಕೆನು. ಬಂದ ಪದದಲ್ಲಿ ಮರಳಿ ವಿಜಯಂಗೈದು ಎಂದರು ನಗುತ್ತ ಗುರುರಾಯ. ಎಂತ ಹುಚ್ಚು ಮಾತು ಕೃಷ್ಣ. ಅರ್ಧ ರಾಜ್ಯವಲ್ಲದಿದ್ದರೆ 5 ಗ್ರಾಮಗಳನ್ನ ಕೊಡುವುದೇ? ಆಗದು, ಆಗದು, ಕೊಡಲಾಗದು. ನೀನು ಪರಮ ಪುರುಷನೆನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಅವತಾರದ ಕಥೆಯನ್ನೂ ನಾನು ಕೇಳಿದವನಿದ್ದೇನೆ. ಇನ್ನೊಂದು ಸಂದರ್ಭದಲ್ಲಿ ನೀನೇ ಮಾಡಿದಂತಹ ಚಾತುರ್ಯಪೂರ್ಣವಾದ ಘಟನೆಗಳನ್ನ ಕೇಳಿ ತಿಳಿದವನಿದ್ದೇನೆ. ಹಿಂದೆ ನೀನೇ ವಾಮನ ಅವತಾರವನ್ನ ಎತ್ತಿ ಬಂದಿದ್ದೀಯಂತೆ. ನಿನ್ನ ಬಗ್ಗೆ ಕಥೆ ಕೇಳಿದ್ದು ಇದೆ. ಅದು ಬಲಿಚಕ್ರವರ್ತಿ ಆಚರಿಸುತ್ತಿರುವ ಯಜ್ಞಶಾಲೆಯನ್ನ ಪ್ರವೇಶ ಮಾಡಿದ ನೀನು ಮಾನವಕನ ರೂಪವನ್ನ, ಬ್ರಹ್ಮಚಾರಿಯ ರೂಪವನ್ನ ಧರಿಸಿ ಬಂದೆಯಂತೆ. ಅದು ತುಂಬಿದ ಯಜ್ಞ ಭವನದಲ್ಲಿ ಕೇಳಿದ್ದನ್ನ ಕೊಡುತ್ತೇನೆ. ಬಲಿಚಕ್ರವರ್ತಿ ಆಡಿದಂತ ಮಾತು ಏನು ಕೇಳಿಯಾನು? ಮಾನವಕ ಈತ ಸಾಮಾನ್ಯನಾದ ಬ್ರಹ್ಮಚಾರಿ ಎಂದು ಭಾವಿಸಿದರೆ 3 ಪಾದಗಳನ್ನ ಊರುವ ನೆಲವನ್ನ ನೀನು ಕೇಳಿದೆಯಂತೆ. ಕೇಳಿದ ಮರುಕ್ಷಣದಲ್ಲಿ ಯಜ್ಞದ ನಿಯಮಕ್ಕೆ ಅನುಗುಣವಾಗಿ ಕೊಡಲು ಒಪ್ಪಿದನಂತೆ ಬಲಿಚಕ್ರವರ್ತಿ. ನೀನೇನು ಮಾಡಿದೆ? ಪರಮ ಪುರುಷನಲ್ಲವೇ ನೀನು? ಕೇಳಿದ್ದು 3 ಅಡಿಯನ್ನ ಕೊಡಲು ಒಪ್ಪಿದಾಗ 3 ಪಾದಗಳನ್ನ ವಿಸ್ತರಿಸಿ ಆ ಬಲಿಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ನೂಕಿದೆಯಂತೆ. ಈ ಕಥೆಯನ್ನ ನಾನೂ ಕೇಳಿದವನಿದ್ದೇನೆ. 3 ಹೆಜ್ಜೆಯನ್ನ ಕೊಟ್ಟಂತಹ ಬಲಿಚಕ್ರವರ್ತಿಗೆ ಭೂಲೋಕದಲ್ಲಿ ಸ್ಥಾನವೇ ಇಲ್ಲವಾಯಿತು ಅಂತಾದರೆ ಈಗ ನಿನ್ನ ಮಾತಿಗೆ ಸೋತು 5 ಗ್ರಾಮಗಳನ್ನ ಕೊಟ್ಟರೆ ಎನ್ನ ಗತಿ ಏನಾಗಬಹುದು ಕೃಷ್ಣ? ಈ ಹುಚ್ಚುತನದ ಮಾತುಗಳು ಬೇಡ, ತೊಲಗು ಇಲ್ಲಿಂದ. ಈ ಬಗೆಯಲ್ಲಿ ದುರ್ಯೋಧನ ಗರ್ಜಿಸ್ತಾ ಇದ್ದಾನೆ. ಕೃಷ್ಣನಿಗೆ ಕೋಪ ಬಂದಿದೆ. ಕಥೆಯ ಹಿಡಿದನು ಶೌರಿ ಮಣಿಯದ ಮತಗುಡದ ಬಳಿಗೆ ತನನ ಕಂಡು. ಕಥೆಯ ಹಿಡಿದನು ಅತುಲ ಬಲ ಗುರು ಸಿಂಧು ತನಯಾದಿಗಳ ಮೊಗ ನೋಡಿ ವ್ಯತಿಕರವನಿವ ಬಯಸಿ ಮಿಗೆ ಬೇಡುತ್ತಿರ ಕದನವ. ನೆನೆ ಭೂಪನ ಸತಿಯ ಕಿವಿಯೊಳಗೆ ಓದೆನು ಅಸ್ಥಿರವು ಅರಿವೆ ತಾನಿಂದ. ಬಳಿಕೇತನನ ಕಂಡು ಕೆಂಡಾಮಂಡಲವಾಗಿದ್ದಾನೆ ಕೃಷ್ಣ. ಛೆ, ಸಂಧಾನದ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸ್ತಾ ಇದ್ದಾನೆ. ಸಭೆಯಲ್ಲಿ ಸೇರಿರತಕ್ಕಂಥ ಘನತೆ ವ್ಯಕ್ತವರೆಲ್ಲ ಮೌನವಾಗಿ ಕುಳಿತಿದ್ದಾರೆ. ಧೂರ್ತನಾದ ಧೃತರಾಷ್ಟ್ರ ಮಾತನ್ನು ಆಡಬೇಕಾದ ಸಮಯದಲ್ಲಿ ಮಾತನಾಡ್ತಾ ಇಲ್ಲ, ಮೇಲೆ ಮೀರಿ ಮಾತನಾಡ್ತಾ ಇದ್ದಾನೆ ದುರ್ಯೋಧನ. ಮುಂದೆ ಆಗುವ ಭವಿಷ್ಯದ ಕೇಡನ್ನ ಈತ ತಿಳಿದಿಲ್ಲ. ಎಚ್ಚರಿಸಬೇಕು ಇವರನ್ನ. ಇದ್ದಾರಲ್ಲ ನ್ಯಾಯ ನೀತಿಯನ್ನು ಬಲ್ಲಂತಹ ಕೃಪಾಚಾರ್ಯರು ಮಾತನಾಡ್ತಾ ಇಲ್ಲ. ಕೋಲದೂರಾದ
ಅವಿರತವಾಗಿ ಶ್ರಮಿಸುವವ ಮಾತನಾಡದೆ ಮಂಕು ಬೈದು ಕುಳಿತಿದ್ದಾನೆ. ಇವರಿಗೆ ತಿಳಿದಿಲ್ಲವೇ ಮುಂದೆ ಬರುವ ಅಪಾಯ? ಅಪಾಯ ತಿಳಿದಿಲ್ಲವೇ? ಮುಂದೆ ನಡೆಯುವ ಅನಾಹುತವನ್ನ ಎಚ್ಚರಿಸಿ ಕೃಷ್ಣ ನುಡಿದ. ತಲೆ ಎತ್ತಲಿಲ್ಲ ಅವರು. ಬದಲಾಗಿ ದುರ್ಯೋಧನನ ಅಟ್ಟಹಾಸ ಮೇಲೆ ಬೀರ್ತಾ ಇದೆ. ಮುರಿದು ದುರ್ಯೋಧನನು ದುಶ್ಯಾಸನನು ಕೆಳದರ ಮನೆಯೊಳಾಳೋ ಜನೆಯ ಮಾಡಿದನು. ಅಂದು ಸೌಪನ ಕರ್ಣರೊಡಗೂಡಿ ಧನುಜ ವೈರಿ ಮಂಗದಲ್ಲಿ ಗೊಪ್ಪನೊಳು ಕಾಟಿಯಲಿಕ್ಕಿದನು. ಕೈವರದ ಕಲಿಗಳು ಕಟ್ಟಿ ಕೃಷ್ಣನನು ಎಂದು ಗಜ ಭಜಿಸಿ ತುಂಬಿದ ಸಭೆಯಲ್ಲಿ ದುರ್ಯೋಧನನ ಎದುರಿಸಿ ಮಾತಾಡ್ತಾನೆ ಕೃಷ್ಣ. ಬಿಡುವೆಯ ದುರ್ಯೋಧನ. ಮರುಕ್ಷಣದಲ್ಲಿ ಏಕಾಂತ ಭವನವನ್ನ ಪ್ರವೇಶ ಮಾಡಿದ್ದಾರೆ. ದುರ್ಯೋಧನನ ಜೊತೆಯಲ್ಲಿ ಹೋದವನು ತಮ್ಮನಾದ ದುಶ್ಯಾಸನ, ಮಿತ್ರನಾದ ಕರ್ಣ, ಭಾವನಾದ ಶಕುನಿ, ನಾಲ್ವರು ಒಂದು ಕಡೆಯಲ್ಲಿ ಸೇರಿದ್ದಾರೆ. ಯೋಚನೆ ಮಾಡಿ ನೋಡಿದರೆ ಪಾಂಡವರೆಲ್ಲರೇ ಶತ್ರುಗಳು, ಕೃಷ್ಣನೇ ಶತ್ರು. ಪಾಂಡವರ ಒಳಿತನ್ನ ಬಯಸಿ ದುರ್ಯೋಧನನ ವಿನಾಶಕ್ಕೆ ಪ್ರತಿಜ್ಞೆ ಮಾಡಿರುವ ಈ ಕೃಷ್ಣನೇ ನಮಗೆ ಶತ್ರು. ಈತನನ್ನ ಹೀಗೆಯೇ ಬಿಡಲಾಗದು, ಬಂಧಿಸಬೇಕು. ಕುರಿ ಹಗ್ಗಗಳನ್ನ ತನ್ನಿ. ಈ ಬಗೆಯಲ್ಲಿ ಆಜ್ಞೆಯನ್ನ ಮಾಡ್ತಾ ಇದ್ರೆ ಕೆರಳಿಯಿಂದ ಕೃಷ್ಣ ದೂತರನ್ನು ಕಟ್ಟುವುದು ರಾಯರಿಗೆ ತನುಚಿತವು. ನಮ್ಮ ಕಟ್ಟಲು ಕಾತರಿಸುತ್ತಿದೆ. ನಿಮ್ಮ ಮೊಮ್ಮಂದಿರನು ನೀ ಕರೆಸಿ ಮಾತನಾಡಿಸಿ ನೋಡು. ನಮಗೆ ಭೀತಿ ತಾರಿಲ್ಲೆನರು. ಗಂಗಾಜಾತ ಧೃತರಾಷ್ಟ್ರಂಗೆ ನುಡಿದನು. ಕೌರವನ ಹತನ ನುಡಿದನು. ದೂತರನ್ನು ಕಟ್ಟುವುದು ರಾಯರಿಗೆ ಉಚಿತವೇ? ಸಂಸಾರಕ್ಕೆ ಬಂದಂತಹ ದೂತನನ್ನ ಹಗ್ಗದಿಂದ ಕಟ್ಟುವುದು ಇದು ರಾಜಧರ್ಮವೇ? ಧರ್ಮ ನೀತಿಯೇ ಇದು? ಸಲ್ಲದು. ನಿನ್ನ ಮೊಮ್ಮಕ್ಕಳನ್ನ ಕರೆಸಿ ಬುದ್ಧಿಯ ಮಾತುಗಳನ್ನ ಹೇಳು ಭೀಷ್ಮ. ಭೀಷ್ಮನ ಎದುರಿಗೆ ತಿರುಗಿ ಕೃಷ್ಣ ನುಡಿದ. ಭೀಷ್ಮನ ಅನುನಯದ ಮಾತುಗಳನ್ನ ಹೇಳಿ ದುರ್ಯೋಧನನ ಮನಸ್ಸನ್ನ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡಿದ. ಮಾತನ್ನ ಕೇಳಿದಂತಹ ಗಾಂಧಾರಿ ಧೃತರಾಷ್ಟ್ರರು ನೊಂದುಕೊಂಡರು. ವಿದುರ ಅನುನಯದ ಮಾತುಗಳನ್ನ ಹೇಳಿದ, ರಾಜನೀತಿಯ ಮಾತುಗಳನ್ನ ಹೇಳಿದ. ಕೃಷ್ಣನ ಸಾಮರ್ಥ್ಯ ನಿನಗೆ ಅರ್ಥವಾಗಿಲ್ಲ. ಸೊಳ್ಳೆಯೊಂದು ಸಾಗರವನ್ನ ಪ್ರವೇಶ ಮಾಡಿದರೆ ಸಾಗರವು ಅಲೋಲ ಕಲ್ಲೋಲವಾಗುವುದೇ? ಅದು ಹುಣ್ಣಿಮೆಯ ರಾತ್ರಿಯಲ್ಲಿ ಚಂದ್ರನನ್ನ ನೋಡಿ ಶುನಕವೊಂದು ಬೊಗಳಿದರೆ ಚಂದ್ರನ ಕಾಂತಿಯು ಕಾಂತಿಹೀನವಾಗುವುದೇ? ಇಲ್ಲವಲ್ಲ. ಚಂದ್ರನಂತೆ ಶೋಭಿಸುವವನು ಕೃಷ್ಣ. ಅವನ ಸಾಮರ್ಥ್ಯವನ್ನ ಸಾಮಾನ್ಯರು ಅರಿತಿಲ್ಲ. ವೇದಗಳು ಹೊಗಳಿ ಸೋತಿವೆ. ವೇದಾಂತವು ವ್ಯಾಖ್ಯಾನ ಮಾಡಿ ಭಗವಂತನನ್ನ ವರ್ಣಿಸಲಾಗದೆ ಸೋತಿದೆ. ಅಂತಹ ಭಗವಂತನನ್ನ ಎಲ್ಲಿ ಕಟ್ಟುವೆ? ಹೇಗೆ ಕಟ್ಟುವೆ? ಹೇಳು. ಈ ಬಗೆಯಲ್ಲಿ ವಿದುರ ನುಡಿತಾ ಇದ್ರೆ ಕೇಳಲಾದ ದುರ್ಯೋಧನ. ಮಿಂಚಿನ ಹೊದರು ಹುರಿಗೊಂಡಂತೆ ರವಿಶತ ಉದುರಿದವು. ಮೈ ಮುರಿದು ನಿಂದಡೆ
ಪಡೆದುದ ಸ್ಥಾನವನ್ನು ಘನತೆ ಜಗಹರಿ ನಿರುಪಮ ವಿಶ್ವರೂಪವನ್ನು ತೋರಿದನು ಆ ಮಹಾಸಭೆಗೆ. ವಿದುರನು ಈ ಬಗೆಯಲ್ಲಿ ವಿನಯದ ಮಾತುಗಳನ್ನ, ತಿಳಿವಳಿಕೆಯ ಮಾತುಗಳನ್ನ ನುಡಿಯುತ್ತಿರುವಾಗಲೇ ಅದೋ ಕೃಷ್ಣನು ಮೈ ಕೊಡವಿ ನಿಂತಿದ್ದಾನೆ. ಮಿಂಚಿನ ರಾಶಿ ಹೊಸೆದು ಬಂದಂತೆ ಮರುಕ್ಷಣದಲ್ಲಿ 1000 ಸೂರ್ಯರು ಉದಿಸಿ ಬಂದರು ಆತನ ದೇಹದಿಂದ. ನೋಡುತ್ತಿರುವಾಗಲೇ ತುಂಬಿದ ಸಭೆಯಲ್ಲಿ ವಿಶ್ವರೂಪವನ್ನ ಕೃಷ್ಣ ತೋರಿಸಿದನಲ್ಲ. ಕಾಲ ಹೆಬ್ಬೆರಳಿನಲ್ಲಿ ದೇವತೆಗಳು, ಹಣೆಯಲ್ಲಿ ಬ್ರಹ್ಮ, ಎದೆಯಲ್ಲಿ ರುದ್ರ, ಮುಖದಲ್ಲಿ ಅಗ್ನಿಮಾಲಿಗಳು, 2 ಕಣ್ಣುಗಳಲ್ಲಿ ಸೂರ್ಯ ಚಂದ್ರರು, ಎಲ್ಲ ದೇವತೆಗಳು ರೋಮಗಳಲ್ಲಿ ಶೋಭಿಸ್ತಾ ಇದ್ರೆ ಅದು ಅಲ್ಲಿ ತುಂಬಿದ ಸಭೆಯಲ್ಲಿ ಇರುವವರೆಲ್ಲ ನತಮಸ್ತಕರಾಗಿದ್ದಾರೆ. ಎಲ್ಲರೂ ಕೃಷ್ಣನಿಗೆ ಎರಗುತ್ತಾ ಇದ್ರೆ ಆ ಕ್ಷಣದಲ್ಲಿ ಹೂವಿನ ಮಳೆ ಸುರಿತಾ ಇದೆ, ಭೇರಿಗಳು ನಗಾರಿಗಳು ಮೊಳಗುತ್ತಾ ಇವೆ. ಈ ಸಂದರ್ಭದಲ್ಲಿ ನೀಚರಾಗಿರತಕ್ಕಂತಹ ದುರ್ಯೋಧನನ ಸೇವಕರು ಯಾರನ್ನ ಕಟ್ಟುವುದು ಎನ್ನುವ ಗೊಂದಲಕ್ಕೆ ಒಳಗಾಗಿದ್ದಾರೆ. ಒಳಗೆ ಹೊಳೆದನು ಬಾಹ್ಯದಲ್ಲಿ ಪ್ರಜ್ವಲಿಸಿದನು. ತಾನಲ್ಲದಂದ್ಯದ ಬಳಕೆ ಬೇರೊಂದಿಲ್ಲದಂತಿದೆ. ಮೂಡೆ ತೋರಿದನು ಒಳಗೆ ಬಿಗಿವೆವೋ ಹೊರಗೆ ಕೃಷ್ಣನ ಸಿಲುಕಿಸುವೆವೋ ತಿಳಿಯೇ. ಕೃಷ್ಣರು ಹಲಬರಿಹರು ಆರಾರ ಕಟ್ಟುವೆವು ಎಂದರ ಖಳರು. ಹಸ್ತಿನಾವತಿಯ ಅರಮನೆಯಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನವಾಗುತ್ತಾ ಇದ್ರೆ ಕುರಿ ಹಗ್ಗಗಳನ್ನ ತಂದು ಕಟ್ಟುವುದಕ್ಕೆ ಅಣಿಯಾದಂತಹ ನೀಚರ ಸ್ಥಿತಿಯು ಕವಿ ಈ ಬಗೆಯಲ್ಲಿ ವರ್ಣನೆ ಮಾಡ್ತಾನೆ. ಒಳಗೆ ಹೊಳೆದನು, ಬಾಹ್ಯದಲ್ಲಿ ಪ್ರಜ್ವಲಿಸಿದನು. ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ, ಯಾವ ಹಗ್ಗದಿಂದ ಹೇಗೆ ಕಟ್ಟಬೇಕು ಎಂದು ಯೋಚಿಸಿದರೆ ಒಳಗೆ ಹೊಳೆದನು. ಕೃಷ್ಣ ಎಲ್ಲಿದ್ದಾನೆ ಅಂತ ನೋಡಿದರೆ ತನ್ನ ಅಂತರಂಗದಲ್ಲಿ ಹೊಳಿತಾ ಇದ್ದಾನೆ. ಮರುಕ್ಷಣದಲ್ಲಿ ನೋಡಿದರೆ ಹೊರಗೆ ಪ್ರಜ್ವಲಿಸಿದನು. ಹೊರಗಡೆಯಲ್ಲಿ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಒಳಗಡೆಯಲ್ಲಿ ಕೃಷ್ಣನನ್ನ ಬಂಧಿಸುವುದು, ಹೊರಗಡೆಯಲ್ಲಿ ಕೃಷ್ಣನನ್ನ ಈ ಹಗ್ಗದಿಂದ ಕಟ್ಟುವುದು, ಈ ಬಗೆಯ ಗೊಂದಲಕ್ಕೆ ಒಳಗಾಗಿದ್ದಾರೆ. ಅಂತರಂಗದಲ್ಲಿ ನೆಲೆ ನಿಂತಹ ಭಗವಂತನನ್ನ ಭಕ್ತಿಯ ಮೂಲಕ ಇಲ್ಲಿ ಬಂಧಿಸುವುದು ಅಥವಾ ದುರ್ಯೋಧನನ ಆಜ್ಞೆಯನ್ನ ಪರಿಪಾಲಿಸುವುದಕ್ಕೋಸ್ಕರ ಹೊರಗಡೆಯಲ್ಲಿ ಹಗ್ಗದಿಂದ ಕಟ್ಟುವುದಾದರೂ ಹೇಗೆ? ಎಲ್ಲರೂ ಕೃಷ್ಣರೇ ಆಗಿರುವಾಗ ಯಾವ ಕೃಷ್ಣರನ್ನ ಕಟ್ಟಲಿ, ಎಲ್ಲಿ ಕಟ್ಟಲಿ, ಹೇಗೆ ಕಟ್ಟಲಿ ಚಿಂತೆಗೆ ಒಳಗಾಗಿದ್ದರೆ ಕೃಷ್ಣನ ಸಾಮರ್ಥ್ಯವನ್ನ ಅರಿತಿದ್ದಾನೆ ದುರ್ಯೋಧನ. ಅವನೊಬ್ಬನಿಗೆ ಮಾತ್ರ ಕಾಣದ ವಿಶ್ವರೂಪವದು. ಸೂತ್ರಧಾರನನ್ನ ಈತನೇ ಇರುವಾಗ ಸೂತ್ರದ ಬೊಂಬೆಗಳಂತೆ ಆಡುವವರು ನಾವು, ಕೊಲ್ಲಿಸುವವನು ಅವನೇ, ಕೊಲ್ಲುವವನು ಅವನೇ. ಹೀಗಿರುವಾಗ ಈಗ ಯಾಕೆ ಸಂಧಾನದ ಮಾತು? ಅದು ಈತನ ಜೊತೆಯಲ್ಲಿ ಕಾದಾಟವನ್ನ ಮಾಡಿ ಮುಕ್ತಿಯ ಪಥವನ್ನ ಸೇರ್ತೇನೆ ಎಂದು ಯೋಚಿಸುವಾಗಲೇ ಕೃಷ್ಣ ಮೊದಲಿನ ರೂಪವನ್ನ ಕಳೆದಿದ್ದಾನೆ. ಕೊನೆಯದಾಗಿ ಆ ಸಂದರ್ಭದಲ್ಲಿ ದುರ್ಯೋಧನ ತನ್ನ ಅಚಲವಾದ ನಿರ್ಧಾರವನ್ನ ಹೀಗೆ ಪ್ರಕಟಪಡಿಸ್ತಾನೆ. ಮಣಿದು ಬದುಕುವನಲ್ಲ ಹಗೆಯಲಿ ಸೆಣಸಿ ಬಿಡುವವನಲ್ಲ. ದಿಟ ಧಾರುಣಿಯ ಸಿರಿಗಳು ಅವನಲ್ಲ. ಅಳುಕಿಲ್ಲ ಕಾಯ
ಕೃಷ್ಣನ ಕೆಣಕಿದಲ್ಲದೆ ಕೃಷ್ಣನ ಕೆಣಕಿದಲ್ಲದೆ ಮಹಿಳದಲ್ಲಿ ಕೈವಲ್ಯವು ಮಹಿಳದಲ್ಲಿ ಕೈವಲ್ಯವು ಕೃಷ್ಣನ ಕೆಣಕಿದಲ್ಲದೆ ಹಿಂದೆಂದ ಹೇ ಕೃಷ್ಣ, ದುರ್ಯೋಧನ ಮನಸ್ಸಿನ ಸ್ಥಿತಿ ಈಗಲೂ ನಿನಗೆ ಅರ್ಥವಾಗಿವೆ. ಮಣಿಯು ಬದುಕುವವನಲ್ಲ, ತಲೆಬಾಗಿ ಬದುಕುವುದು ಅದು ದುರ್ಯೋಧನನ ಸ್ವಭಾವಕ್ಕೆ ಉಚಿತವಾದುದಲ್ಲ. ಹಗೆಯಲ್ಲಿ ಸೇನಸಿ ಬಿಡುವವನಲ್ಲ. ಪಾಂಡವರು ಬಲಿಷ್ಠರು ಎನ್ನುವ ಮಾತ್ರಕ್ಕೆ ತಲೆಬಾಗಿ ಹೋರಾಟವನ್ನೇ ಬಿಟ್ಟು ಓಡುವವನು ಈ ದುರ್ಯೋಧನನಲ್ಲ. ದಿಟ ದಾರುಣಿಯ ಸಿರಿತನಕ್ಕೆ ಸೋಲುವವನಲ್ಲ. ಈ ನನ್ನ ಛಲ ಎನ್ನುವುದು ಕೇವಲ ರಾಜ್ಯದ ಆಸೆಯಿಂದಲೋ ಸಂಪತ್ತಿನ ವ್ಯಾಮೋಹದಿಂದಲೋ ಬಂದುದಲ್ಲ ಕೃಷ್ಣ. ಸಂಪತ್ತಿನ ಮೋಹ ಎನಗಿಲ್ಲ, ಹೆಚ್ಚೇಕೆ ದೇಹದ ಮೇಲಿನ ಕರುಣೆಯೂ ಎನಗಿಲ್ಲ. ಪಾಂಡವರೊಂದಿಗಿನ ಯುದ್ಧದಲ್ಲಿ ಮರಣವೇ ಬಂದರು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಕೃಷ್ಣನ ಜೊತೆಯಲ್ಲಿ ಹೋರಾಟ ಮಾಡದೆ ಈ ದುರ್ಯೋಧನನಿಗೆ ಕೈವಲ್ಯವು ಮುಕ್ತಿಯೂ ಇಲ್ಲ ಇಲ್ಲ ಅರಿತಿದ್ದೇನೆ. ನಿನ್ನ ಜೊತೆಯಲ್ಲಿ ಸಮರದಲ್ಲಿ ಇರಿಯಾಗಿ ಪಾಂಡವರನ್ನ ಎದುರಿಸಿ ಕೊನೆಯ ಕ್ಷಣದವರೆಗೆ ಹೋರಾಟವನ್ನ ಮಾಡಿ ಮುಕ್ತಿಯ ಪಥವನ್ನ ಸೇರ್ತೇನೆ ಕೃಷ್ಣ. ಇದನ್ನೇ ಹೋಗಿ ಪಾಂಡವರಿಗೆ ತಿಳಿಸು. ರಣವೀರ್ಯವನ್ನ ಕೊಟ್ಟಿದ್ದೇನೆ. ಪಾಂಡವರ ಸೇನೆಯನ್ನ ಸಿದ್ಧಪಡಿಸಿಕೊಂಡು ಅದು ಕುರುಕ್ಷೇತ್ರ ರಣಕ್ಷೇತ್ರಕ್ಕೆ ಬಂದು ಸೇರು. ಈ ಬಗೆಯ ನಿರ್ಧಾರವನ್ನ ಪ್ರಕಟಪಡಿಸ್ತಾ ಇದ್ರೆ ಮರುಕ್ಷಣದಲ್ಲಿ ಕೃಷ್ಣ ಅಲ್ಲಿರತಕ್ಕಂಥ ದ್ರೋಣ ಭೀಷ್ಮ ಕೃಪರಿಗೆಲ್ಲ ವಂದಿಸಿ ಹಸ್ತಿನೆಯನ್ನ ತೊರೆದು ಕಾನನದ ದಾರಿಯನ್ನ ಹಿಡಿದಿದ್ದಾನೆ ಎನ್ನುವಲ್ಲಿಗೆ ಭೂತವಾಕ್ಯ ವಿಶ್ವರೂಪ ದರ್ಶನ ಇರತಕ್ಕಂಥ ಕಥಾಭಾಗವನ್ನ ಸಂಪನ್ನಗೊಳಿಸಿ ಮಂಗಲವನ್ನ ಹಾಡುತ್ತೇನೆ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನುಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳ್ ಒಂದಕ್ಷರ ಬಗೆದರಿಗೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸುಮಂಗಲಾನಿ ಭವಂತು. ಉಪನಯನದ ಪರ್ವಕಾಲದಲ್ಲಿ ಕುಮಾರವ್ಯಾಸ ಭಾರತದ ಕೃಷ್ಣ ಕಥೆಯ ಒಂದು ಭಾಗವನ್ನು ಸಂಪನ್ನಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕುಟುಂಬದ ಎಲ್ಲ ಸದಸ್ಯರಿಗೆ ಆಲಿಸಿದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈ ಕಥೆಯ ಭಾಗವನ್ನು ಕೇಳಿದಂತಹ ನಮಗೆಲ್ಲರಿಗೂ ಒಳಿತಾಗಲಿ ಎಂದು ಹೇಳ್ತಾ ಇವತ್ತಿನ ಬ್ರಹ್ಮೋಪದೇಶವನ್ನು ಪಡೆದಿರತಕ್ಕಂಥ ಒಬ್ಬರಿಗೆ ಕೂಡ ಸನ್ಮಂಗಲವನ್ನು ಬಯಸ್ತೇವೆ. ನಮಸ್ಕಾರ. ಇಷ್ಟು ಹೊತ್ತು ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ ವಿಶ್ವರೂಪ ದರ್ಶನ ಎಂಬ ಕಥಾಭಾಗವನ್ನು ಗಮಕದ ಮೂಲಕ ಪ್ರಸ್ತುತಪಡಿಸುವುದರೊಂದಿಗೆ ಗಮಕದ ರಸದೌತಣವನ್ನು ನೀಡಿದ ನಮ್ಮ ಇಬ್ಬರು ಗುರುವರಿಯರಿಗೆ ಎಲ್ಲರ ಸಹಾಯ
ಆಗಮಿಸಿದ ಎಲ್ಲ ಬಂಧು ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವಟುವನ್ನು ಆಶೀರ್ವದಿಸಲು ಆಗಮಿಸಿದಂತಹ ಎಲ್ಲ ಬಂಧು ಬಾಂಧವರಿಗೆ ಮನೆಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.